School Che. ನಮಸ್ಕಾರ. ಎಸ್18 ವಾರ್ತೆಗಳಿಗೆ ಸ್ವಾಗತ. ನಾನು ಕವಿತಾ. ಮೊದಲಿಗೆ ಹೆಡ್ಲೈನ್ಸ್. ಫಾಗು ಹಳಕಟ್ಟಿ ಜಯಂತಿ ಸಾಹಿತ್ಯ ಕ್ಷೇತ್ರಕ್ಕೆ ಹಳಕಟ್ಟಿಯವರ ಕೊಡುಗೆ ಅಪಾರ. ಎಎಸ್ಪಿ ಶಿವಕುಮಾರ್. ನೀರು ಪರೀಕ್ಷೆ ಕಿಟ್ ವಿತರಣೆ. ಗ್ರಾಮೀಣ ಪ್ರದೇಶಗಳಲ್ಲಿ ಕಡ್ಡಾಯವಾಗಿ ನೀರು ಪರೀಕ್ಷಿಸಿ. ರಾಹುಲ್ ತುಕಾರಾಂ ಪಾಂಡ್ವೆ. ಐಟಿ ಭೂಮಿ ಕಳೆದು ಸಂತ್ರಸ್ತರಿಗೆ ಪರ್ಯಾಯ ಭೂಮಿ ನೀಡಲು ಆಗ್ರಹಿಸಿ ಪ್ರತಿಭಟನೆ. ಖಾಸಗಿ ಪದವಿ ಪೂರ್ವ ಕಾಲೇಜುಗಳಲ್ಲಿ ಅಕ್ರಮ ಶುಲ್ಕ ವಸೂಲಿ ತಡೆಗೆ ಒತ್ತಾಯಿಸಿ ಮನವಿ. ವಾರ್ಡ್ 31ರಲ್ಲಿ ರಸ್ತೆ ನಿರ್ಮಾಣ ಸ್ಥಗಿತಗೊಳಿಸಿ ಬಾಕಿ ಕಾಮಗಾರಿ ಪೂರ್ಣಗೊಳಿಸಲು ಆಗ್ರಹಿಸಿ ಸ್ವಾಭಿಮಾನಿ ರಕ್ಷಣಾ ವೇದಿಕೆ ಮನವಿ. ಅಲ್ಲಮಪ್ರಭು ಟೀಚರ್ಸ್ ಕಾಲೋನಿಗೆ ಮೂಲಭೂತ ಸೌಕರ್ಯ ಒದಗಿಸಲು ನಿವಾಸಿಗಳ ಒತ್ತಾಯ. ವಾರ್ತೆಗಳ ವಿವರ. ಫಾಗು ಹಳಕಟ್ಟಿ ಅವರು ವಚನಗಳ ಹಸ್ತಪ್ರತಿಗಳನ್ನು ಸಂಗ್ರಹಿಸಿ ಪ್ರಕಟಿಸಿ ಶರಣ ಸಾಹಿತ್ಯ ಕ್ಷೇತ್ರದಲ್ಲಿ ಬಹುದೊಡ್ಡ ಕೊಡುಗೆಯನ್ನು ನೀಡಿದ್ದಾರೆ ಎಂದು ಹೆಚ್ಚುವರಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಶಿವಕುಮಾರ್ ಅವರು ಹೇಳಿದರು. ಅವರಿಂದು ನಗರದ ಪಂಡಿತ್ ಸಿದ್ದರಾಮ ಜಂಬಲ್ದಿನಿ ರಂಗಮಂದಿರದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ನಗರಸಭೆ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಂಯುಕ್ತಾಶ್ರಯದಲ್ಲಿ ಡಾಕ್ಟರ್ ಫಾಗು ಹಳಕಟ್ಟಿಯವರ ಜನ್ಮದಿನದ ಅಂಗವಾಗಿ ವಚನ ಸಾಹಿತ್ಯ ಸಂರಕ್ಷಣಾ ದಿನಾಚರಣೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದರು. ಸರಳ ಸಜ್ಜನಿಕೆ, ಕ್ರಿಯಾಶೀಲತೆ, ವಿಶೇಷ ಆಸಕ್ತಿ, ಪರಿಶ್ರಮ ಮತ್ತು ಕನ್ನಡ ನಾಡು ನುಡಿ ಹಾಗೂ ಸಾಹಿತ್ಯದ ಬಗ್ಗೆ ಅವರಿಗೆ ವಿಶೇಷ ಕಾಳಜಿ, ಪ್ರೀತಿ ಇದ್ದಿದ್ದನ್ನು ಗಮನಿಸಬಹುದು. ಅವರಲ್ಲಿಯ ಶಿಸ್ತು, ಶ್ರದ್ಧೆ, ಮಾಡುವ ಕೆಲಸದಲ್ಲಿನ ನಿಷ್ಠೆಯಿಂದಾಗಿ ವಚನ ಸಾಹಿತ್ಯ ಸಂಗ್ರಹಕ್ಕೆ ಅವರು ಮಾಡಿದ ಸಾಹಸ ಪೂರ್ಣ ಕಾರ್ಯ ಶ್ಲಾಘನೀಯ ಹಾಗೂ ಸ್ಮರಣೀಯವಾಗಿದೆ ಎಂದರು. ಹಸ್ತಪ್ರತಿಗಳು ಪ್ರಕಟಣೆಗೆಂದೇ ಶಿವಾನುಭವ ಪತ್ರಿಕೆಯನ್ನು 1926ರಲ್ಲಿ ಪ್ರಾರಂಭಿಸಿದರು. ಈ ಮಾಸಪತ್ರಿಕೆ 35 ವರ್ಷಗಳ ಕಾಲ ನಿರಂತರ ನಡೆಸಿದ ಕನ್ನಡ ಪತ್ರಿಕೆ ಎಂಬ ಹೆಗ್ಗಳಿಕೆಗೆ ಪಾತ್ರವಾಯಿತು. 1927ರಲ್ಲಿ ನವ ಕರ್ನಾಟಕ ವಾರ ಪತ್ರಿಕೆ ಆರಂಭಿಸಿದರು. ಈ 2 ಪತ್ರಿಕೆ ಸಂಪಾದಕ, ಮುದ್ರಿಕೆ ಫಾಗು ಹಳಕಟ್ಟಿಯವರೇ ಆಗಿದ್ದಾರೆ ಎಂದು ಹೇಳಿದರು. ಹಳಕಟ್ಟಿ ಅವರ ಒಂದು ಭಾವಚಿತ್ರ ಕರ್ನಾಟಕ ಸಂಘದ ಕಾರ್ಯದರ್ಶಿ ಶ್ರೀನಿವಾಸ್ ಗಟ್ಟವರು. ಈಗಾಗಲೇ ನಿಮಗೆಲ್ಲರೂ ಕೂಡ ಗೊತ್ತಿರೋ ಹಾಗೆ ಕನ್ನಡ ಸಾಹಿತ್ಯ ಅಂತಂದರೆ ಈ ಕನ್ನಡ ಸಾಹಿತ್ಯದ ಪರಂಪರೆಯನ್ನು ಗಮನಿಸಿದಾಗ ಬೇರೆ ಬೇರೆಯ ಸಾಹಿತ್ಯ ಪ್ರಕಾರಗಳು ನಾವೆಲ್ಲರೂ ಕೂಡ ನೋಡಿದ್ವಿ. ಈ ಚಂಪು ಯುಗ ಆಗಿರ್ಬೋದು, ಅದನ್ನು ನಾವು ಜೈನ ಸಾಹಿತ್ಯ ಆಗಿರ್ಬೋದು, ಬೇರೆ ಬೇರೆ ಸಾಹಿತ್ಯಗಳು ಹಳಗನ್ನಡದಲ್ಲಿ ಸಾಕಷ್ಟು ಕೃತಿಗಳು ಬಂದವು. ಸಾಕಷ್ಟು ಕನ್ನಡದ ಬಗ್ಗೆ, ಕನ್ನಡ ನಾಡಿನ ಬಗ್ಗೆ, ಭಾಷೆ ಬಗ್ಗೆ, ಪರಂಪರೆ ಬಗ್ಗೆ, ಇತಿಹಾಸ ಬಗ್ಗೆ, ರಾಜ ಮಹಾರಾಜರ ಬಗ್ಗೆ ಸಾಕಷ್ಟು ಶಾಸನಗಳು ಕೂಡ ಬಂದವು. ಆದರೆ 12ನೇ ಶತಮಾನದಲ್ಲಿ ಬರೀ ಸಾಹಿತ್ಯ ಮಾತ್ರ ಬರಲಿಲ್ಲ, ಸಾಹಿತ್ಯದ ಜೊತೆಗೆ ಒಂದು ಸಾಮಾಜಿಕ ಕ್ರಾಂತಿ ಬಂತು. ಬಸವಣ್ಣನವರ ನೇತೃತ್ವದಲ್ಲಿ ಕಲ್ಯಾಣದಂತ ಆಗಿರ್ತಕ್ಕಂಥದ್ದು ಬರೀ ಸಾಹಿತ್ಯದ ಕ್ರಾಂತಿ ಅಲ್ಲ, ಅದೊಂದು ಸಾಮಾಜಿಕ ಕ್ರಾಂತಿ, ಅದೊಂದು ಶೈಕ್ಷಣಿಕ ಕ್ರಾಂತಿ, ಅದೊಂದು ಸಮಾಜವನ್ನು ಕಲ್ಪನೆಯಲ್ಲಿ ಇಟ್ಕೊಂಡು ಬೆಳೆದಂಥ ಕ್ರಾಂತಿ. ಅಲ್ಲಿವರೆಗೂ ನಿರ್ಭೀತಿಯಿಂದ, ನಿರ್ಬೇಳೆಯಿಂದ ಸಮಾಜದಲ್ಲಿರ್ತಕ್ಕಂಥ ಹಂಕುಡೊಂಕುಗಳ ಬಗ್ಗೆ, ಸಮಾಜದಲ್ಲಿರ್ತಕ್ಕಂಥ ಅಸಮಾನತೆಗಳ ಬಗ್ಗೆ, ಸಮಾಜದಲ್ಲಿರ್ತಕ್ಕಂಥ ಭೇದ ಭಾವಗಳ ಬಗ್ಗೆ ಮಾತಾಡಿದವರು ಯಾರೂ ಇರಲಿಲ್ಲ. ಅದಕ್ಕಿಂತ ಹಿಂಚೆ ಸಾಹಿತ್ಯ ಅಂದರೆ ನಾವೇನು ತಿಳ್ಕೊಂಡಿದ್ದೀವಿ, ಸಾಹಿತ್ಯ ಅಂತಂದ್ರೆ ಆನಂದ ಕೊಡೋದು. ಕೆ.ಸಿ. ರಾಜನ ಶಬ್ದವನ್ನು ದರ್ಪಣೆ ಅಂತ ಹಿಡಿದು ಎಲ್ಲ ಈ ಹಳೆಗನ್ನಡದ ವೈಯಾಕರಣಿಗಳನ್ನು ಗಮನಿಸಿದಾಗ, ಅಥವಾ ಪೂರ್ವದಲ್ಲಿ ಬರ್ತಕ್ಕಂಥ ಎಲ್ಲರನ್ನು ಕೂಡ ಗಮನಿಸಿದಾಗ, ಪಂಪನ ಕೆಲವು ವಿಚಾರಧಾರೆಗಳು ಅವರು ಕ್ರಾಂತಿಕಾರಕವಾಗಿದ್ದರೂ ಕೂಡ 12ನೇ ಶತಮಾನದಲ್ಲಿ ಬಂದಂತಹ ವಚನ ಸಾಹಿತ್ಯ ಒಂದು ಹೊಸ ದಿಕ್ಕನ್ನು ನಮಗೆ ಕೊಡ್ತು. ಕೇವಲ ಕರ್ನಾಟಕಕ್ಕೆ ಮಾತ್ರ ಅಲ್ಲ, ಇಡೀ ಭಾರತದ ಸಾಹಿತ್ಯ ಪರಂಪರೆಯನ್ನು ಒಂದು ಹೊಸತನವನ್ನು ನಾವು ಕಾಣೋದಕ್ಕೆ ಸಾಧ್ಯವಾಯಿತು.
ಕೇವಲ ಭಾರತ ಅಲ್ಲ, ಇಡೀ ಪ್ರಪಂಚಕ್ಕೆ ಒಂದು ಹೊಸ ಪರಿಕಲ್ಪನೆಯನ್ನು ಕೊಡೋದಕ್ಕೆ ವಚನ ಸಾಹಿತ್ಯ ಸಾಧ್ಯವಾಯಿತು. ಫಾಗು ಹಳಕಟ್ಟಿಯವರು ಏನು 1880 ಜನಿಸ್ತಾರೆ, ಹಾಗೆಲ್ಲ ಉತ್ತರ ಕರ್ನಾಟಕದ. ಈ ವೇಳೆ ರಾಯಚೂರು ಸಹಾಯಕ ಆಯುಕ್ತರಾದ ಮೈಬೂಬಿ ಅವರು ಮಾತನಾಡಿ, ಫಾಗು ಹಳಕಟ್ಟಿ ಅವರು ಕರ್ನಾಟಕದ ಮ್ಯಾಕ್ಸ್ ಮುಲ್ಲರ್ ಎಂಬ ಕೀರ್ತಿಗೆ ಭಾಜನರಾದರು. ಶರಣರ ವಚನ ಸಾಹಿತ್ಯವನ್ನು ಸಂಗ್ರಹಿಸಿ, ಸಂಪಾದಿಸಿ, ಪ್ರಕಟಿಸಿ ಸಂಶೋಧನಾ ಕ್ಷೇತ್ರಕ್ಕೆ ದೊಡ್ಡ ಕೊಡುಗೆ ನೀಡಿದ್ದಾರೆ ಎಂದರು. ಇಂದಿನ ಮಕ್ಕಳಲ್ಲಿ ಇಂಗ್ಲಿಷ್ ಶಿಕ್ಷಣದ ವ್ಯಾಮೋಹದಿಂದ ಕನ್ನಡ ಸಾಹಿತ್ಯ ಓದಲು ಹಿಂಜರಿಯುತ್ತಿದ್ದು, ವಿದ್ಯಾರ್ಥಿಗಳು ಕನ್ನಡ ಸಾಹಿತ್ಯವನ್ನು ಹೆಚ್ಚಾಗಿ ಓದಿ ಕನ್ನಡ ಸಾಹಿತ್ಯವನ್ನು ಬೆಳೆಸಿ ಫಾಗು ಹಳಕಟ್ಟಿ ಅವರ ಜೀವನದ ಆದರ್ಶಗಳನ್ನು ಪ್ರತಿಯೊಬ್ಬರು ಪಾಲಿಸಬೇಕೆಂದರು. ವಕೀಲರಾಗಿದ್ದರೂ ಕೂಡ ಸಾಹಿತ್ಯದ ಬಗ್ಗೆ ಅವರಿಗೆ ಅಪಾರವಾದ ಆಸಕ್ತಿ ಇರೋದ್ರಿಂದ ಅವ್ರೇನು ಮಾಡ್ತಾರೆ, ಮನೆ ಮನೆಗೆ ತಿರುಗಿ ಎಲ್ಲವನ್ನ ಈ ವಚನವನ್ನೇನಿತ್ತು ಅದನ್ನು ಸಂಗ್ರಹಣೆ ಮಾಡಿ ಸ್ವಂತ ಮನೆ ಮಾರ್ತಾರೆ. ಅವರು ಮನೆ ಮಾರಿ ಹಿತಚಿಂತಕ ಅಂಥೇಳಿ ಒಂದು ಮುದ್ರಣಾಲಯವನ್ನು ಏನು ತೆಗೆದು ಅಲ್ಲಿ ವಿವಿಧ 250ಕ್ಕೂ ಹೆಚ್ಚು ವಚನಗಳನ್ನು ಸಂಗ್ರಹಿಸಿ ಅವರು ಒಂದು ದಾಖಲೆ ರೂಪದಲ್ಲಿ ಸಂಗ್ರಹಿಸಿ ಈ ನಾಡಿಗೆ ಸಲ್ಲಿಸಿದ ಕೀರ್ತಿ ಯಾರಿಗೆ ಸಲ್ಲಬೇಕಂತೇಳಿದರೆ ನಮ್ಮ ಹಳಕಟ್ಟಿಯವರಿಗೆ ಸಲ್ತದೆ. ಅದೇ ಥರ ಶಿವಾನುಭವ ಅಂಥೇಳಿ ಒಂದು ಪತ್ರಿಕೆ ಮೂಲಕ ಅವರು ಜನಸಾಮಾನ್ಯರಲ್ಲಿ ಸಾಮಾಜಿಕ ಕಳಕಳಿಯನ್ನು, ಸಾಮಾಜಿಕ ಅರಿವನ್ನು ಮೂಡಿಸುವಂಥ ಇದನ್ನು ಮಾಡ್ತಾರೆ. ಅವರು ಕೇವಲ ಅವರು ಸಾಹಿತಿ ಆಗಿರದೆ ಅವರು ವಕೀಲರಾಗಿದ್ದರು, ಸಂಘಟನಾಕಾರರಾಗಿದ್ದರು, ಸಹಕಾರ ಕ್ಷೇತ್ರದಲ್ಲಿ ಮತ್ತು ಬೇರೆ ಬೇರೆ ಬಿಜಾಪುರದಲ್ಲಿ BLD ಕಾಲೇಜ್ ಅಂದರೆ ಫೇಮಸ್ ಅದು. ಅವ್ರ ಪರಿಶ್ರಮ ಭಾಳ ಇದೆ. ಹಾಗಾಗಿ ಮಕ್ಕಳು ತಾವೆಲ್ಲರೂ ಕೂಡ ಈಗ ಸಾಹಿತ್ಯ ಅವರ ಹಿನ್ನೆಲೆನ ಎಲ್ಲ ಹೇಳ್ತಾರೆ. ಮಕ್ಕಳಲ್ಲಿ ನಂದೇನು ಒಂದು ಕಳಕಳಿ ಏನಂತ ಹೇಳಿದರೆ, ನೀವು ಸಾಹಿತ್ಯವನ್ನು ಓದಬೇಕು, ಕನ್ನಡ ಬಗ್ಗೆ ಅಭಿಮಾನ ಬೆಳೆಸ್ಕೋಬೇಕು. ಈ ಒಂದು ವೇಳೆ ಈ ಇಡೀ ಕನ್ನಡ ಸಾಹಿತ್ಯದಲ್ಲಿನೇ ಈ ವಚನ ಸಾಹಿತ್ಯ ಇಲ್ಲದೆ ಇದ್ದಿದ್ರೆ ಇಷ್ಟೊಂದು ಮೆರುಗು ಆಗಲಿ, ಇಷ್ಟೊಂದು ಪ್ರಸಿದ್ಧಿಯಾಗಿ ಕನ್ನಡ ಸಾಹಿತ್ಯಕ್ಕೆ ಬರ್ತಾ ಇರಲಿಲ್ಲ ಅಂತ ಅನ್ನೋದು ನನ್ನ ಅಭಿಪ್ರಾಯ. ಯಾಕಂತೇಳಿದರೆ ಈ ವಚನ ಸಾಹಿತ್ಯ ಹೇಗಿದೆ ಅಂತೇಳಿದರೆ ಜನಸಾಮಾನ್ಯರಿಗೂ ಕೂಡ ಸಮಾಜನ ಅಂಕುಡಂಕನ್ನು ತಿದ್ದುವಲ್ಲಿ ಮತ್ತು ಉಪನ್ಯಾಸಕರಾಗಿ ಹಿರಿಯ ಸಾಹಿತಿ ವೀರ ಹನುಮಾನ್ ಅವರು ಮಾತನಾಡಿ, ವಚನ ಸಾಹಿತ್ಯ ಮತ್ತು ಪತ್ರಿಕೋದ್ಯಮದ ಜೊತೆಗೆ ಸಂಘಟನೆ, ಬ್ಯಾಂಕಿಂಗ್, ಕೃಷಿ, ನೇಕಾರಿಕೆ, ಸಹಕಾರಿ ಹೀಗೆ ಎಲ್ಲದರಲ್ಲಿಯೂ ತಮ್ಮನ್ನು ತೊಡಗಿಸಿಕೊಂಡರು. 1910ರಲ್ಲಿ ದಿಲ್ಲಿ ಬಿಜಾಪುರ ಜಿಲ್ಲಾ ಲಿಂಗಾಯತ ವಿದ್ಯಾವರ್ಧಕ ಸಂಘ, 1912ರಲ್ಲಿ ಶ್ರೀ ಸಿದ್ದೇಶ್ವರ ಅರ್ಬನ್ ಕೋಪರೇಟಿವ್ ಬ್ಯಾಂಕ್, ಗ್ರಾಮೀಣ ಅಭಿವೃದ್ಧಿ ಸಂಘ, ಒಕ್ಕಲತನ ಸಹಕಾರಿ ಸಂಘ, ನೇಕಾರರ ಸಂಘ, ಹತ್ತಿ ಮಾರಾಟಗಾರರ ಸಂಘ, ಸಹಕಾರ ಸಂಘಗಳನ್ನು ಸ್ಥಾಪಿಸಿ ಇವುಗಳ ಬೆಳವಣಿಗೆಗೆ ದುಡಿದರು. ಅಲ್ಲದೆ ಧಾರವಾಡ ಕರ್ನಾಟಕ ವಿಶ್ವವಿದ್ಯಾಲಯದ ಸ್ಥಾಪನೆಯಲ್ಲಿಯೂ ಇವರು ವಹಿಸಿದ ಪಾತ್ರ ಮಹತ್ವದ್ದಾಗಿದೆ ಎಂದರು. ಇದಕ್ಕೂ ಮೊದಲು ನಗರದ ಡಾಕ್ಟರ್ BR ಅಂಬೇಡ್ಕರ್ ವೃತ್ತದಿಂದ ಪಂಡಿತ್ ಸಿದ್ದರಾಮ ಜಾಂಬಲ್ದಿನ್ನಿ ರಂಗಮಂದಿರದವರೆಗೆ ಮೆರವಣಿಗೆ ಮಾಡಲಾಯಿತು. ಇದೇ ಸಂದರ್ಭದಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕಿ ಮಂಗಲ್ ನಾಯ್ಕ್, ಜಿಲ್ಲಾ ಶಾಲಾ ಶಿಕ್ಷಣ ಇಲಾಖೆಯ ದೈಹಿಕ ಶಿಕ್ಷಣ ಪರಿವೀಕ್ಷಕರಾದ ಪರಶುರಾಮ ಸೇರಿದಂತೆ ಹಿರಿಯ ಸಾಹಿತಿಗಳು, ವಿವಿಧ ಶಾಲಾ ವಿದ್ಯಾರ್ಥಿಗಳು, ಶಿಕ್ಷಕರು ಕಾರ್ಯಕ್ರಮದಲ್ಲಿ ಇದ್ದರು. ಜಿಲ್ಲೆಯಲ್ಲಿ ಕಳೆದ 2 ವರ್ಷಗಳಿಂದ ಕಲುಷಿತ ನೀರು ಸರಬರಾಜು ಆಗಿರುವ ಘಟನೆಗಳು ನಡೆದಿದ್ದು, ಇದನ್ನು ನಿಯಂತ್ರಣ ಮಾಡಲು ಮುನ್ನೆಚ್ಚರಿಕೆ ಕ್ರಮವಾಗಿ ಎಲ್ಲ ಗ್ರಾಮ ಪಂಚಾಯತ್ ಬಿಡುವ ಸಿಬ್ಬಂದಿಗಳಿಗೆ ನೀರನ್ನು ಫೀಲ್ಡ್ ಟೆಸ್ಟ್ ಮೂಲಕ ತಿಳಿದುಕೊಳ್ಳಲು ತರಬೇತಿ ನೀಡುತ್ತಿದ್ದು, ತರಬೇತಿ ಬಳಿಕ ಗ್ರಾಮಗಳಿಗೆ ತೆರಳಿ ನೀರು ಟೆಸ್ಟ್ ಮಾಡಿ ಮಾಹಿತಿ ನೀಡಬೇಕು ಹಾಗೂ ಕಲುಷಿತ ನೀರು ಸರಬರಾಜು ಆಗದಂತೆ ಕ್ರಮ ವಹಿಸಬೇಕು ಎಂದು ಜಿಲ್ಲಾ ಪಂಚಾಯತ್ ಸಿಇಒ ರಾಹುಲ್ ಪಾಂಡ್ವೆ ತುಕಾರಾಂ ಅವರು ಹೇಳಿದರು.
ನಗರದ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಜಿಲ್ಲಾ ಪಂಚಾಯತ್ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ವಿಭಾಗ ಸಂಯುಕ್ತಾಶ್ರಯದಲ್ಲಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ಫೀಲ್ಡ್ ಟೆಸ್ಟ್ ಕಿಟ್ ಮತ್ತು H2S ವಿಲಾಸ್ ಉಪಯೋಗಿಸಿ ನೀರಿನ ಪರೀಕ್ಷೆಗಳನ್ನು ಕೈಗೊಳ್ಳಲು ಜಿಲ್ಲಾ ಪಂಚಾಯತ್ ಮಟ್ಟದಲ್ಲಿ ತರಬೇತಿ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ಜಿಲ್ಲೆಯಲ್ಲಿ ಕಲುಷಿತ ನೀರು ಸರಬರಾಜು ಆಗಿರುವ ಘಟನೆ ಸಂಭವಿಸಿದ್ದು, ಇಂತಹ ಘಟನೆಗಳು ನಡೆಯದಂತೆ ಸರ್ಕಾರದ ಮುನ್ನೆಚ್ಚರಿಕೆ ಕ್ರಮ ವಹಿಸಲು ಸೂಚಿಸಿದೆ. ಈ ಹಿನ್ನೆಲೆಯಲ್ಲಿ ಇದೀಗ ಘಟನೆಗಳು ಮರುಕಳಿಸದಂತೆ ಮುನ್ನೆಚ್ಚರಿಕೆ ಕ್ರಮವಾಗಿ ಜಿಲ್ಲೆಯ ಎಲ್ಲಾ ಗ್ರಾಮ ಪಂಚಾಯಿತಿಗಳಿಗೆ ನೀರಿನ ಪರೀಕ್ಷೆ ಮಾಡಲು ತರಬೇತಿ ನೀಡಲಾಗುತ್ತಿದೆ. ಇಂದು ರಾಯಚೂರು ಮತ್ತು ಮಾನವಿ ತಾಲೂಕಿನ PDOಗಳಿಗೆ ಹಾಗೂ ಆಶಾ ಕಾರ್ಯಕರ್ತರಿಗೆ ಸಿಬ್ಬಂದಿಗಳಿಗೆ ತರಬೇತಿ ನೀಡಲಾಗುತ್ತದೆ ಎಂದರು. ನೀರಿನ ಗುಣಮಟ್ಟ ಪರೀಕ್ಷೆ ಮೂಲಕ ಕಲುಷಿತ ನೀರು ಸರಬರಾಜು ತಡೆಗಟ್ಟಲು ಸಾಧ್ಯವಾಗುತ್ತದೆ. ಈ ಹಿಂದೆ ನೀರನ್ನು ಸಂಗ್ರಹ ಪರೀಕ್ಷೆ ಬೇರೆಡೆ ಕಳುಹಿಸಿ ವರದಿ ಬರಲು ಕಾಯಬೇಕಿತ್ತು. ಇದರಿಂದ ಕುಡಿಯುವ ನೀರು ಸರಬರಾಜು ನಿಲ್ಲಿಸಬೇಕಿತ್ತು. ಇದೀಗ ಫೀಲ್ಡ್ ಟೆಸ್ಟ್ ಕಿಟ್ ಮೂಲಕ ನೀರಿನ ಪರೀಕ್ಷೆಯನ್ನು ಸ್ಥಳದಲ್ಲಿಯೇ ವರದಿ ಪಡೆಯಬಹುದಾಗಿದೆ. ಕುಡಿಯುವ ನೀರಿನ ಗುಣಮಟ್ಟದ ಮಾಹಿತಿ ದೊರೆಯುತ್ತದೆ ಎಂದು ತಿಳಿಸಿದರು. ಲತೀಫ್ PDO ಹಾಕೋರು ಕೂಡ ಚಪ್ಪಾಳೆ ತಟ್ಟಬೇಕು. ಅದೇ ರೀತಿಯಾಗಿ MD ಕೂಡ ಕಿಟ್ಟನ್ನು ಸ್ವೀಕರಣೆ ಮಾಡಬೇಕು. ಚಿತ್ತಾಪುರ ಗ್ರಾಮದಲ್ಲಿ ಇರಲಿ, ಜೂನ್ ತಿಂಗಳಲ್ಲಿ ರೇಕಲ್ಮಡಿ ಗ್ರಾಮದಲ್ಲಿ ಇರಲಿ, ಅಥವಾ ಅದು ಮುಂಚೆನೆ ರಾಯಚೂರು ಅರ್ಬನ್ ಅಲ್ಲಿ ಇರಲಿ, ಇದು ಎಲ್ಲ ಘಟನೆಗಳು ಅವಾಯ್ಡ್ ಮಾಡಬೇಕು ಅಂತ, ಮತ್ತೆ ಪ್ರಿವೆಂಟಿವ್ ಮೆಜರ್ಸ್ ನಾವು ಏನ್ ತಗೋಬೇಕು ಅದ್ರ ಬಗ್ಗೆ ವಿಚಾರ ಮಾಡಿದ್ರೆ, ಸ್ಯಾಂಪಲ್ ಟೆಸ್ಟಿಂಗ್, ವಾಟರ್ ಸ್ಯಾಂಪಲ್ ಟೆಸ್ಟಿಂಗ್ ಸರಿಯಾಗಿ ಮಾಡಿದ್ರೆ ನಮ್ಮ ಕಲುಷಿತ ನೀರಿನ ಸಮಸ್ಯೆ ನಾವು ಪ್ರಿವೆಂಟ್ ಮಾಡಬಹುದು ಅಂತ ಅದು ಪ್ರೂವ್ ಆಗಿದೆ. ಮತ್ತೆ ಸ್ಯಾಂಪಲ್ ಟೆಸ್ಟಿಂಗ್ ಸಲುವಾಗಿ ಏನ್ ಮಾಡ್ತಾ ಇದ್ರಿ, ಇದುವರೆಗೆ ಸ್ಯಾಂಪಲ್ ತಗೊಂಡು ಅದು ಲ್ಯಾಬ್ಗೆ ಕಳಿಸ್ಬೇಕಿತ್ತು. ಲ್ಯಾಬ್ ಅಲ್ಲಿ ಅದು ಎಲ್ಲ ಟೆಸ್ಟಿಂಗ್ ಆಗುತ್ತೆ, ಕೆಮಿಕಲ್ ಟೆಸ್ಟಿಂಗ್ ಇರಲಿ, ಬಯಾಲಜಿಕಲ್ ಟೆಸ್ಟಿಂಗ್ ಇರಲಿ. ಸೊ ಯಾವಾಗ ಸ್ಯಾಂಪಲ್ ನಾವು ಲ್ಯಾಬ್ಗೆ ಕಳಿಸ್ತೀವಿ, ಅದರಿಂದ ಏನ್ ಇದು ಬರುತ್ತೆ, ರಿಸಲ್ಟ್ ಏನ್ ಬರುತ್ತೆ, ಅದುವರೆಗೆ ಸ್ವಲ್ಪ ಟೈಮ್ ಬೇಕಾಗ್ತದೆ. ಅದುವರೆಗೆ ನೀರು ಸರಬರಾಜು ಆಗುತ್ತೆ ಅಥವಾ ನೀರು ಸರಬರಾಜು ಸ್ಟಾಪ್ ಮಾಡಬೇಕಾಗ್ತದೆ. ಸೊ ಇದು ದೊಡ್ಡ ಸಮಸ್ಯೆ. ಸೊ ಈಗ FTK ಫೀಲ್ಡ್ ಟೆಸ್ಟಿಂಗ್ ಕಿಟ್ ಅದು ನಮ್ಮ ಕಡೆ ಇದ್ರೆ ನಾವು ಆನ್ ದ ಸ್ಪಾಟ್ 10-15 ನಿಮಿಷ ಅಲ್ಲಿ ಇದು ಟೆಸ್ಟಿಂಗ್ ಮಾಡಬಹುದು. ಇದು ಟೆಸ್ಟಿಂಗ್ ಅಲ್ಲಿ ನಿಮ್ದು ನೈಟ್ರೈಟ್, ಫ್ಲೋರೈಡ್, ಕ್ಲೋರಿನ್ ಕಂಟೆಂಟ್, ಐರನ್ ಕಂಟೆಂಟ್, ಟರ್ಬಿಡಿಟಿ. ಇದೀಗ ಮಳೆಗಾಲ ಆರಂಭವಾಗಿದ್ದು ಕುಡಿಯುವ ನೀರು ಸರಬರಾಜು ಆಗುವ ಸಂಭವವಿದೆ. ಈ ಬಗ್ಗೆ ನಿತ್ಯ ನೀರು ಸರಬರಾಜು ಬಗ್ಗೆ ತಿಳಿದುಕೊಳ್ಳಬೇಕು. ಕಲುಷಿತ ನೀರು ಸರಬರಾಜು ಆಗದಂತೆ ಕ್ರಮ ವಹಿಸಬೇಕು ಎಂದರು. ತರಬೇತಿಯಲ್ಲಿ ಮಾಹಿತಿ ತಿಳಿದುಕೊಂಡು ತಮ್ಮ ಗ್ರಾಮಕ್ಕೆ ತೆರಳಿ ನೀರು ಪರೀಕ್ಷೆ ಮಾಡಬೇಕು. ನೀರಿನ ಪರೀಕ್ಷೆ ಮಾಡಿದ ಎಲ್ಲ PDOಗಳು ಮಾಹಿತಿ ನೀಡಬೇಕೆಂದು ಹೇಳಿದರು. ಜಿಲ್ಲಾ ಪಂಚಾಯತ್ ಉಪಕಾರ್ಯದರ್ಶಿ ಶಶಿಕಾಂತ ಶಿವಪುರೆ ಮಾತನಾಡಿ, ಗ್ರಾಮೀಣ ಭಾಗದಲ್ಲಿ ಹೆಚ್ಚಾಗಿ ಕಲುಷಿತ ನೀರು ಸರಬರಾಜು ಆಗುತ್ತಿದೆ. ಹಾಗಾಗಿ ನೀರಿನ ಟ್ಯಾಂಕ್ ಸ್ವಚ್ಛತೆಗೊಳಿಸಬೇಕು, ಶುದ್ಧ ನೀರು ಸರಬರಾಜು ಆಗುವಂತೆ ನೋಡಿಕೊಳ್ಳಬೇಕು. ಈ ಹಿಂದೆ ನೀರಿನ ಪರೀಕ್ಷೆ ಬಗ್ಗೆ ತರಬೇತಿ ಮಾಹಿತಿ ನೀಡಲಾಗಿತ್ತು, ಆದರೆ ಕೇವಲ ಪರೀಕ್ಷೆಗೆ ಮಾತ್ರ ಸೀಮಿತವಾಗಿತ್ತು. ಪ್ರಾಕ್ಟಿಕಲ್ ಮಾಡದೇ ಇರುವುದು ಕಂಡುಬಂದಿದೆ. ಇದೀಗ ಕಲುಷಿತ ನೀರು ಸರಬರಾಜು ಆಗದಂತೆ ಮುನ್ನೆಚ್ಚರಿಕೆ ಕ್ರಮ ವಹಿಸಲು ಸೂಚಿಸಿದ್ದು, ಪ್ರತಿಯೊಂದು ಗ್ರಾಮ ಪಂಚಾಯತ್ನಲ್ಲಿ ನೀರಿನ ಪರೀಕ್ಷೆ ಮಾಡಿ ವರದಿ ತಿಳಿಸಬೇಕೆಂದರು. ಹಾಗಾಗಿ ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ವಿಶೇಷವಾಗಿ ಕಳೆದ 2-3 ವರ್ಷಗಳನ್ನ ನಾವು ಉದಾಹರಣೆಯಾಗಿ ತೆಗೆದುಕೊಂಡ್ರೆ ಹಲವಾರು ಗ್ರಾಮಗಳಲ್ಲಿ ಕುಡಿಯ ನೀರಿಗೆ ಸಂಬಂಧಪಟ್ಟಂತೆ ಹಲವಾರು ಸಮಸ್ಯೆಗಳನ್ನ ಎದುರಿಸುವಂತದ್ದನ್ನ ನಾವು ಇಲ್ಲಿ ಕಾಣ್ತೀವಿ. ಅದಕ್ಕಾಗಿ ನಾವು ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಅದು ಕುಡಿಯ ನೀರನ್ನ ಸರಿಯಾದಂತ ರೀತಿಯಲ್ಲಿ ಬಳಕೆ ಮಾಡುವಂತದ್ದಾಗಿರ್ಬೋದು, ಟ್ಯಾಂಕ್ಗಳನ್ನು ಸ್ವಚ್ಛ ಮಾಡುವಂತದ್ದಾಗಿರ್ಬೋದು,
ನೀರ್ಗುಂಟೆಗಳಿಗೆ ತರಬೇತಿಯನ್ನು ನೀಡುವಂತದ್ದಾಗಿರ್ಬೋದು, ಪದೇ ಪದೇ ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳ ಒಂದು ಅಧ್ಯಕ್ಷತೆಯಲ್ಲಿ ಹಲವಾರು ಒಂದು ಪ್ರಗತಿ ಪರಿಶೀಲನಾ ಸಭೆಗಳನ್ನು ಪಡೆದುಕೊಂಡು ಎಲ್ಲರಿಗೂ ಮಾಹಿತಿಯನ್ನು ನೀಡುವಂತದ್ದಾಗಿರ್ಬೋದು, ಇವೆಲ್ಲ ಮಾಡಿದ್ದೀವಿ. ಆದರೂ ಕೂಡ ಎಲ್ಲೋ ಒಂದ್ ಕಡೆ ಇನ್ನೂ ಕೂಡ ನಾವು ಸರಿಯಾದಂತಹ ನೀರನ್ನ ಪೂರೈಸಲಿಕ್ಕೆ ಮತ್ತು ಅದನ್ನ ಟೆಸ್ಟ್ ಮಾಡ್ಲಿಕ್ಕೆ ಇನ್ನೂ ಕೂಡ ನಾವು ಹಿಂದೆ ಬಿದ್ದಿದ್ದನ್ನ ಕಾಣ್ತೀವಿ. ಅದಕ್ಕಾಗಿನೇ ಇವತ್ತು ಜಿಲ್ಲೆಯಾದ್ಯಂತ ಇರುವಂತಹ ಎಲ್ಲಾ ತಾಲೂಕುಗಳಲ್ಲಿರುವಂತಹ ಎಲ್ಲಾ ನೀರ್ಗುಂಟೆಗಳಿಗೂ ಮತ್ತು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಿಗೂ ಮತ್ತು ನಮ್ಮ ಆರೋಗ್ಯ ಸಿಬ್ಬಂದಿಗಳಿಗೂ ಸರಿಯಾದಂತ ರೀತಿಯಲ್ಲಿ ಮಾಹಿತಿಯನ್ನ ಕೊಡಬೇಕು. ಮತ್ತು ಅವರು ತಮ್ಮ ಹಂತದಲ್ಲಿನೇ ಅಂದ್ರೆ ಗ್ರಾಮೀಣ ಪ್ರದೇಶದಲ್ಲಿ ಈಗ ಯಾವುದೇ ಒಂದು ಹಿಂದಿನ ನಾವು ಏನ್ ಮಾಡ್ತಿದ್ವಿ ಅಂದ್ರೆ ಏನಾದ್ರೂ ನೀರಿನ ಸಮಸ್ಯೆ ಇತ್ತು ಅಂತಂದ್ರೆ ಲ್ಯಾಬಿಗೆ ಕಳಿಸಿ ಅಲ್ಲಿಂದ ರಿಪೋರ್ಟ್ ಬಂದು ಆ ರಿಪೋರ್ಟ್ ಬರ್ಲಿಕ್ಕೆ 2 ದಿನ ಲೇಟ್ ಆಗ್ತಾ ಇತ್ತು, ಅಲ್ಲಿ ತನಕ ಹಲವಾರು ಸಮಸ್ಯೆಗಳೆಲ್ಲ ಆಗ್ತಿತ್ತು. ಈಗ ಹಂಗಲ್ಲ, ನಿಮ್ಮಲ್ಲಿನೇ ನಾವು ಈ ಒಂದು ನಿಮ್ಮ ಒಂದು 15 ದಿನದಲ್ಲಿ ಸರ್ ಯಾವ ರೀತಿ ಹೇಳಿದ್ರು, ಈಗ ಒಂದು 15 ನಿಮಿಷದಲ್ಲಿ ನಾವು ಈ ಒಂದು ಪರೀಕ್ಷೆಯನ್ನು ಮಾಡುವುದರ ಮೂಲಕ ನಾವು ನೀರಿನ ಗುಣಮಟ್ಟವನ್ನ ಸರಿಯಾದ ರೀತಿಯಲ್ಲಿ ಕಂಡುಕೊಳ್ಳಿಕ್ಕೆ ನಮಗೆ ಸಾಧ್ಯ ಆಗ್ತದೆ. ಸರ್ಕಾರದಿಂದ ಒಂದು ಸುತ್ತೋಲೆ ಕೂಡ ಇದೆ, ಏನು ಅಂತಂದ್ರೆ ಗ್ರಾಮ ಮಟ್ಟದ ಒಂದು ಏನು ಸಮಿತಿ ಇದೆ, ನೀರಿನ ಗುಣಮಟ್ಟವನ್ನು ಕಾಯ್ದುಕೊಳ್ಳುವಂತ ಸಮಿತಿ, ಅವರ ಮುಖ್ಯವಾಗಿರುವಂತಹ ಜವಾಬ್ದಾರಿ ಆಗಿರ್ತದೆ. ಇದರಲ್ಲಿ ಮಹಿಳಾ ಸ್ವಸಹಾಯ ಸಂಘದ ಸದಸ್ಯರು ಕೂಡ ಇರ್ತಾರೆ, ಗ್ರಾಮೀಣ ನೀರ್ಗುಂಟೆಗಳು ಕೂಡ ಇರ್ತಾರೆ, ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಕೂಡ ಇರ್ತಾರೆ. ಸೊ ಎಲ್ಲರೂ ಕೂಡಿಕೊಂಡು ಗ್ರಾಮೀಣ ಮಟ್ಟದಲ್ಲಿ ಕುಡಿಯುವ ನೀರಿನ ಕುರಿತಾಗಿರುವಂತಹ ಗುಣಮಟ್ಟವನ್ನು ಕಾಯ್ದುಕೊಳ್ಳುವಂತದ್ದು ತಮ್ಮ ಮುಖ್ಯವಾಗಿರುವಂತಹ ಜವಾಬ್ದಾರಿ ಆಗಿದೆ. ತರಬೇತಿ ಬಳಿಕ ಗ್ರಾಮಗಳಿಗೆ ತೆರಳಿ ತರಬೇತಿಯಲ್ಲಿ ನೀಡಿದಂತೆ ನೀರಿನ ಪರೀಕ್ಷೆ ನಡೆಸಿ ಮಾಹಿತಿ ಸಲ್ಲಿಸಬೇಕೆಂದು ಹೇಳಿದರು. ಈ ಸಂದರ್ಭದಲ್ಲಿ ಪಿಡಿಒಗಳು, ಆಶಾ ಕಾರ್ಯಕರ್ತರು ಭಾಗವಹಿಸಿದ್ರು. ಐಐಟಿಗೆ ಗುರುತಿಸಿರುವ ಜಾಗ ಈ ಹಿಂದೆ ದಲಿತರಿಗೆ ನೀಡಿದ ಭೂಮಿಯಾಗಿದೆ. ಈ ಭೂಮಿಯಲ್ಲಿ ನಂಬಿಕೊಂಡು ಜೀವನ ನಡೆಸುತ್ತಿರುವ ಕುಟುಂಬಗಳಿಗೆ ಫಲವತ್ತವಲ್ಲದ ಭೂಮಿ ನೀಡಿದ್ದು, ಇತ್ತ ಪರಿಹಾರವಿಲ್ಲದೆ ಭೂಮಿ ಇಲ್ಲದೆ ಭೂಮಿ ಕಳೆದುಕೊಂಡು ರೈತರನ್ನು ಒಕ್ಕಲೆಬ್ಬಿಸಿದ್ದರಿಂದ ಕಳೆದ 2 ದಿನಗಳಿಂದ ರೈತರು ಪ್ರತಿಭಟನೆ ನಡೆಸುತ್ತಿದ್ದಾರೆ. ರಾಯಚೂರಿಗೆ ಐಐಟಿ ಬದಲಿಗೆ IIIT ಮಂಜೂರು ಮಾಡಿದ್ದು, ತಾಲೂಕಿನ ವಡವಾಟೆ ಸೀಮಾಂತರದ ಸರ್ವೆ ನಂಬರ್ 99/1/3ರಲ್ಲಿ ಒಟ್ಟು 65 ಎಕರೆ ಭೂಮಿಯನ್ನು ಗುರುತಿಸಲಾಗಿದೆ. ಈ 65 ಎಕರೆಯಲ್ಲಿ ಈ ಹಿಂದೆ 1978ರಲ್ಲಿ ಭೂರಹಿತ ದಲಿತರಿಗೆ 35 ಎಕರೆ ಭೂಮಿಯನ್ನು 12 ಕುಟುಂಬಗಳಿಗೆ ನೀಡಲಾಗಿದೆ. ಈಗ ಗುರುತಿಸಿರುವ ಭೂಮಿಯಲ್ಲಿಯೇ ಈ ರೈತರು ಸಾಗುವಳಿ ಮಾಡುತ್ತಿದ್ದಾರೆ. ಸರ್ಕಾರ ನೀಡಿದ ಭೂಮಿಯಲ್ಲಿ ಕೃಷಿಯನ್ನು ಮಾಡುತ್ತಿದ್ದಾರೆ. ಜಿಲ್ಲಾಡಳಿತವು ಇದೇ ಭೂಮಿಯನ್ನು ಕಾಲೇಜಿಗೆ ನೀಡಲು ಮುಂದಾಗಿದ್ದರಿಂದ ದಲಿತ ಕುಟುಂಬಗಳು ಭೂಮಿ ಕಳೆದುಕೊಂಡಿದ್ದಾರೆ. IIITಗಾಗಿ ಗುರುತಿಸಿದ ಭೂಮಿಗೆ ರೈತರಿಗೆ ಪರ್ಯಾಯ ಭೂಮಿ ನೀಡಿದೆ. ಆದರೆ ಆ ಭೂಮಿಯು ಫಲವತ್ತಾಗಿಲ್ಲವೆಂಬುದು ರೈತರ ಆರೋಪವಾಗಿದೆ. ಜೊತೆಗೆ ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡಿ ಪಹಣಿ ಸರ್ವೆ ನಡೆಸಿ ರೈತರಿಗೆ ನೀಡುವ ಭರವಸೆ ನೀಡಿದ್ದು ಇದುವರೆಗೂ ನೀಡಿಲ್ಲವೆಂದು ರೈತರು ಆಕ್ರೋಶ ವ್ಯಕ್ತಪಡಿಸಿದರು. ಸುಮಾರು 40 ವರ್ಷಗಳಿಂದ ಸಾಗುವಳಿ ಮಾಡಿಕೊಂಡು ಬಂದು ಭೂಮಿಯನ್ನು ನಂಬಿಕೊಂಡು ಜೀವನ ನಡೆಸುತ್ತಿದ್ದಾರೆ. ಭೂಮಿ ಕಸಿದುಕೊಂಡು ಬದಲಿ ಭೂಮಿ ನೀಡಿದ್ದು ಆದರೆ ಯಾವುದೇ ಕೆಲಸಕ್ಕೆ ಬಾರದಂತಾಗಿದೆ. ರೈತರಿಗೆ ಮೋಸ ಮಾಡಿದ್ದಾರೆಂದು ಆರೋಪಿಸಿದರು. IIIT ಕಟ್ಟಡ ಆರಂಭವಾಗಬೇಕಾದರೆ ದಲಿತರಿಗೆ ನೀಡಿದ ಭೂಮಿ ವಾಪಸ್ಸು ನೀಡಿ ಬೇರೆಡೆ ಫಲವತ್ತಾದ ಭೂಮಿ ನೀಡಿ ಎಂದು ಸುಮಾರು 50 ವರ್ಷಕ್ಕೂ ಅಧಿಕ ರೈತರು ಸುದರ್ಶನ ರೆಡ್ಡಿ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿದರು. ಈಗ ಜಾಹೀರಾತು. Bubble. So bubble. Bye. A Eurokid is taught words using phonetics and other teaching techniques for better understanding and better recall. Eurokids Early School. Right start, flying start. Wow. 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 Wonderful. Wow. A Eurokid learns words with movements and actions which helps increase vocabulary up to 4 times. So Eurokids Early School. Right start, flying start. Wonderful. 5 6 7 8 9 10. Good job. These are 2. A Eurokid is taught numbers by value for better understanding and faster recall. Kids Early School. Right start, flying start. ಇಂಟಿಗ್ರೇಟೆಡ್ ಕೋರ್ಸ್ಗಳ ಹೆಸರಿನಲ್ಲಿ ಖಾಸಗಿ ಪದವಿ ಪೂರ್ವ ಕಾಲೇಜುಗಳ ಶುಲ್ಕ ಹೆಚ್ಚಳವನ್ನು ವಿರೋಧಿಸಿ ಸರ್ಕಾರ ಕಡಿಮೆ ಶುಲ್ಕ ನಿಗದಿಗೊಳಿಸಲು ಆಗ್ರಹಿಸಿ ಅಖಿಲ ಭಾರತ ಕ್ರಾಂತಿಕಾರಿ ವಿದ್ಯಾರ್ಥಿ ಸಂಘಟನೆ ಮುಖಂಡರು ಜಿಲ್ಲಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿದರು.
ರಾಜ್ಯದಲ್ಲಿ ಅನೇಕ ಖಾಸಗಿ ಪದವಿ ಪೂರ್ವ ಕಾಲೇಜುಗಳು ಕಾನೂನು ಬಾಹಿರವಾಗಿ ಭಾರಿ ಶುಲ್ಕವನ್ನು ವಿಧಿಸುತ್ತಿವೆ. ವಿಶೇಷವಾಗಿ ವಿಜ್ಞಾನ ಕೋರ್ಸ್ಗಳಲ್ಲಿ ಶುಲ್ಕವನ್ನು 100ಕ್ಕಿಂತ ಹೆಚ್ಚಿಸಿವೆ. ಕಾಲೇಜುಗಳು ನೀಟ್, ಸಿಇಟಿ, ಎಇಇ ಇತ್ಯಾದಿಗಳಿಗೆ ಒದಗಿಸಲಾದ ಕೋಚಿಂಗ್ ತರಗತಿಗಳ ಹೆಸರಿನಲ್ಲಿ ಈ ಶುಲ್ಕವನ್ನು ವಿಧಿಸುತ್ತಿವೆ ಎಂದು ಆಪಾದಿಸಿದರು. ಕರ್ನಾಟಕ ಶಿಕ್ಷಣ ಕಾಯ್ದೆ 1983ರ ಅಡಿಯಲ್ಲಿ ಶುಲ್ಕಗಳಲ್ಲಿ ಅನಿಯಂತ್ರಿತ ಹೆಚ್ಚಳವನ್ನು ತಪ್ಪಿಸಲು ಶುಲ್ಕವನ್ನು ನಿಯಂತ್ರಿಸಲು ರಾಜ್ಯವು ಅರ್ಹವಾಗಿದೆ. ಆದರೆ ಈಗ ಶುಲ್ಕ ಹೆಚ್ಚಳಕ್ಕೆ ಯಾವುದೇ ನಿಯಂತ್ರಣವಿಲ್ಲ. ಪ್ರತಿ ವರ್ಷ ಸರ್ಕಾರವು ಮಾರ್ಗಸೂಚಿಗಳನ್ನು ಸಹ ಬಿಡುಗಡೆ ಮಾಡಿತ್ತು. ಇದು ಕಾಲೇಜುಗಳನ್ನು ನೀಟ್, ಸಿಇಟಿ ಮತ್ತು ಎಇಇ ಹೆಸರಿನಲ್ಲಿ ಇತರೆ ಸಂಸ್ಥೆಗಳೊಂದಿಗೆ ಸಹಕರಿಸುವ ಮೂಲಕ ಅಥವಾ ಕಾಲೇಜಿನ ಉಪನ್ಯಾಸಕರನ್ನು ಹೊರತುಪಡಿಸಿ ಸಂಪನ್ಮೂಲ ವ್ಯಕ್ತಿಗಳ ಸಹಾಯದಿಂದ ಶುಲ್ಕವನ್ನು ಹೆಚ್ಚಿಸಿದಂತೆ ನಿರ್ಬಂಧಿಸುತ್ತದೆ. ಕಳೆದ 2 ವರ್ಷಗಳಿಂದ ಈ ಮಾರ್ಗಸೂಚಿಗಳನ್ನು ನೀಡುವುದನ್ನು ಸರ್ಕಾರ ನಿಲ್ಲಿಸಿದೆ. ಖಾಸಗಿ ಪದವಿ ಪೂರ್ವ ಕಾಲೇಜುಗಳು ಮತ್ತು ಕೋಚಿಂಗ್ ಸೆಂಟರ್ಗಳು ಇದರಿಂದ ಲಾಭ ಪಡೆಯುತ್ತಿದ್ದು, ಇದು ಶಿಕ್ಷಣವನ್ನು ಮತ್ತಷ್ಟು ಖಾಸಗೀಕರಣಗೊಳಿಸುತ್ತದೆ ಮತ್ತು ಖಾಸಗಿ ಕಾಲೇಜು, ಕೋಚಿಂಗ್ ಸೆಂಟರ್ ನೆಕ್ಸಸ್ ವಿದ್ಯಾರ್ಥಿಗಳನ್ನು ಭಾರಿ ಲಾಭಕ್ಕಾಗಿ ಬಳಸಿಕೊಳ್ಳಲು ಸಹಾಯ ಮಾಡುತ್ತದೆ ಎಂದು ಹೇಳಿದರು. ಖಾಸಗಿ ಕಾಲೇಜುಗಳಲ್ಲಿ ಶುಲ್ಕ ಹೆಚ್ಚಳವನ್ನು ನಿರ್ಬಂಧಿಸಿದ ಮಾರ್ಗಸೂಚಿಗಳನ್ನು ಮರುಸ್ಥಾಪಿಸಬೇಕೆಂದು ಒತ್ತಾಯಿಸಿದರು. ರಾಯಚೂರು ವಿದ್ಯಾರ್ಥಿ ಸಂಘಟನೆ ಕರ್ನಾಟಕ ಖಾಸಗಿ ಕಾಲೇಜುಗಳಲ್ಲಿ ಶುಲ್ಕ ಹೆಚ್ಚಳವನ್ನು ಬಲವಾಗಿ ವಿರೋಧಿಸುತ್ತದೆ ಮತ್ತು ಖಾಸಗಿ ಕಾಲೇಜುಗಳಲ್ಲಿ ಶುಲ್ಕ ಹೆಚ್ಚಳವನ್ನು ನಿರ್ಬಂಧಿಸಿದ ಸರ್ಕಾರದ ಮಾರ್ಗಸೂಚಿಗಳನ್ನು ಸ್ಥಾಪಿಸಲು ಒತ್ತಾಯಿಸುತ್ತದೆ. ಶಿಕ್ಷಣವನ್ನು ವ್ಯಾಪಾರೀಕರಣಗೊಳಿಸುವ ಸರ್ಕಾರ ಮತ್ತು ಖಾಸಗಿ ಶಿಕ್ಷಣ ಸಂಸ್ಥೆಗಳ ಈ ಕ್ರಮವನ್ನು ಒಗ್ಗಟ್ಟಿನಿಂದ ವಿರೋಧಿಸಲು ಅಖಿಲ ಭಾರತ ಕ್ರಾಂತಿಕಾರಿ ವಿದ್ಯಾರ್ಥಿ ಸಂಘಟನೆ ವಿದ್ಯಾರ್ಥಿಗಳಿಗೆ ಸರ್ಕಾರಕ್ಕೆ ಮನವಿ ಮಾಡುತ್ತದೆ. ಈ ಸಂದರ್ಭದಲ್ಲಿ ರಾಜ್ಯ ಸಂಚಾಲಕ ಅಜಿತ್ ಜಾಗೀರದಾರ, ಜಿಲ್ಲಾ ಕಾರ್ಯದರ್ಶಿ ನಿರಂಜನ್ ಕುಮಾರ್, ಆದೇಶ ನಗನೂರು, ಯಲ್ಲಪ್ಪ, ಅಬ್ಬಾಸ್ ಅಲಿ ಸೇರಿದಂತೆ ಅನೇಕರಿದ್ದರು. ನಗರದ ವಾರ್ಡ್ ನಂಬರ್ 31ರ ವ್ಯಾಪ್ತಿಯಲ್ಲಿ ಬರುವ ವಡ್ಡೇಪಲ್ಲಿ ಜಿನ್ನಿಂಗ್ ಫ್ಯಾಕ್ಟರಿಯಿಂದ ರಾಜಕಮಲ್ ಹೋಟೆಲ್ವರೆಗೆ ಇರುವ 80 ಅಡಿ ರಸ್ತೆಯಲ್ಲಿ ಬರುವ ಒಳಚರಂಡಿ ಕಳೆದ 2 ವರ್ಷಗಳಿಂದ ಮುಚ್ಚಿ ಹೋಗಿದ್ದು ದುರಸ್ತಿಗೊಳಿಸಬೇಕೆಂದು ಒತ್ತಾಯಿಸಿ ಕರವೇ ಸ್ವಾಭಿಮಾನ ಬಡ ಮುಖಂಡರು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ಸುಕಾಣಿ ಕಾಲೋನಿಯ ಒಳಚರಂಡಿ ಸಂಪರ್ಕ ವಡ್ಡೇಪಲ್ಲಿ ಜಿನ್ನಿಂಗ್ ರಾಜಕಮಲ್ ಹೋಟೆಲ್ ರಸ್ತೆಯ ಚರಂಡಿಗೆ ಸಂಪರ್ಕ ಕಲ್ಪಿಸಿದ್ದರಿಂದ ನೀರು ಹರಿದು ಹೋಗದೆ ಬ್ಲಾಕ್ ಆಗಿದ್ದು ನಿವಾಸಿಗಳು ತೊಂದರೆ ಅನುಭವಿಸುವಂತಾಗಿದೆ. ಕಳೆದ 2 ವರ್ಷಗಳಿಂದ ಒಳಚರಂಡಿ ಜಾಮ್ ಆಗಿರುವ ಕುರಿತು ನಗರಸಭೆ ಗಮನಕ್ಕೂ ತಂದರೂ ಪ್ರಯೋಜನವಾಗಿಲ್ಲ. ಪ್ರತಿ ಚೇಂಬರ್ನಿಂದ ರಸ್ತೆಯಿಂದ 12 ಅಡಿಗಳಷ್ಟು ಆಳದಲ್ಲಿದ್ದು ಇವುಗಳಲ್ಲಿ ನೀರು ಸರಿಯಾಗಿ ಹರಿಯುತ್ತಿಲ್ಲ. ಸಂಪೂರ್ಣ ಹೂಳು ತುಂಬಿ ಬ್ಲಾಕ್ ಆಗಿದೆ. ಕೂಡಲೇ ಚರಂಡಿಯಲ್ಲಿ ಹೂಳು ತೆಗೆದು ನೀರು ಸರಾಗವಾಗಿ ಹರಿಯುವ ನಿಟ್ಟಿನಲ್ಲಿ ಒಳಚರಂಡಿ ಸ್ವಚ್ಛತೆಗೆ ಕ್ರಮ ಕೈಗೊಳ್ಳಬೇಕೆಂದು ಮನವಿ ಮಾಡಿದರು. ವಡ್ಡೇಪಲ್ಲಿ ಜಿನ್ನಿಂಗ್ ದೊಡ್ಡ ಪ್ರಮಾಣದ ಯುಜಿಟಿ ಒಳಚರಂಡಿ ಬ್ಲಾಕ್ ಆಗಿದ್ದು ಅದನ್ನು ಕ್ಲಿಯರ್ ಮಾಡುವವರೆಗೆ ಹಾಗೂ ಸುಕಾಣಿ ಕಾಲೋನಿ ಮತ್ತು ಫಾರೆಸ್ಟ್ ಗಾರ್ಡನ್ ಹಾಗೂ ಇನ್ನಿತರೆ ಯುಜಿಡಿ ಪೈಪ್ ಲೈನ್ 80 ಫೀಟ್ ರಸ್ತೆಯ ಸಂಪರ್ಕ ಕೊಟ್ಟ ಲೈನ್ ಕ್ಲಿಯರ್ ಮಾಡುವವರೆಗೆ PWD ಅಧಿಕಾರಿಗಳವರೆಗೆ ರಸ್ತೆ ನಿರ್ಮಾಣ ಕಾಮಗಾರಿ ನಿಲ್ಲಿಸುವ ಕುರಿತು ತರಕಾರ ಅರ್ಜಿ ದಿನಾಂಕ 2/7/2021 ಜಿಲ್ಲಾಧಿಕಾರಿಗಳು ಜಿಲ್ಲಾಡಳಿತ ಹಾಗೂ ಪೌರಾಯುಕ್ತರವರೆಗೆ ನೀಡಿದ ಮನವಿ ಪತ್ರ. ಬೇಡಿಕೆ ಈಡೇರಿಕೆಗೆ ನಿರ್ಲಕ್ಷ್ಯ ವಹಿಸಿದರೆ ಸುಕಾಣಿ ಕಾಲೋನಿ ನಿವಾಸಿಗಳೊಂದಿಗೆ ಹೋರಾಟಕ್ಕೆ ಮುಂದಾಗಬೇಕಾಗುತ್ತದೆ ಎಂದು ಎಚ್ಚರಿಸಿದ್ದಾರೆ. ಈ ಸಂದರ್ಭದಲ್ಲಿ ಕರವೇ ಅಧ್ಯಕ್ಷ ಖಲೀಲ್ ಪಾಷಾ ಸೇರಿದಂತೆ ಕಾರ್ಯಕರ್ತರು ಇದ್ದರು. ನಗರದ ಅಲ್ಲಮ ಪ್ರಭು ಕಾಲೋನಿ, ಟೀಚರ್ಸ್ ಕಾಲೋನಿಯಲ್ಲಿ ರಸ್ತೆ, ಬೀದಿ ದೀಪ, ಚರಂಡಿ ನಿರ್ಮಾಣ ಸೇರಿ ಮೂಲಭೂತ ಸೌಕರ್ಯ ಒದಗಿಸುವಂತೆ ಒತ್ತಾಯಿಸಿ ಬಡಾವಣೆ ನಿವಾಸಿಗಳಿಂದ ಜಿಲ್ಲಾಧಿಕಾರಿಗಳಿಗೆ ಮನವಿ ನೀಡಿ ಆಗ್ರಹಿಸಿದರು. ವಾರ್ಡ್ 29 ವ್ಯಾಪ್ತಿಗೆ ಬರುವ ಅಲ್ಲಮ ಪ್ರಭು ಕಾಲೋನಿ, ಟೀಚರ್ಸ್ ಕಾಲೋನಿಗಳಲ್ಲಿ ರಸ್ತೆಗಳಲ್ಲಿ ನಿವಾಸಿಗಳು ಪರದಾಡುವಂತಾಗಿದೆ. ರಸ್ತೆಗಳನ್ನು ಡಾಂಬರೀಕರಣ ಮಾಡಿ ಚರಂಡಿ, ಬೀದಿ ದೀಪ ಅಳವಡಿಸುವ ಮೂಲಕ ನಿವಾಸಿಗಳಿಗೆ ಆಗುತ್ತಿರುವ ತೊಂದರೆ ನಿವಾರಿಸಬೇಕೆಂದು ಒತ್ತಾಯಿಸಿದರು. ಮಳೆಗಾಲದಲ್ಲಿ ಸಂಚರಿಸಲಾಗದ ಪರಿಸ್ಥಿತಿ ಪ್ರತಿ ಬಾರಿ ಎದುರಿಸುವಂತಾಗಿದೆ. ಕೂಡಲೇ ಕನಿಷ್ಠ ಸೌಕರ್ಯ ಒದಗಿಸಬೇಕೆಂದು ಆಗ್ರಹಿಸಿದರು.
60 ಫೀಟ್ ಅಗಲದ ರಸ್ತೆಯನ್ನು ಡಾಂಬರೀಕರಣ ಹಾಗೂ ಚರಂಡಿ ಕಾಮಗಾರಿ ಮತ್ತು ದಾರಿ ದೀಪಗಳ ವ್ಯವಸ್ಥೆ ಮಾಡಿಕೊಡುವ ಬಗ್ಗೆ ಈ ಕೆಳಗೆ ಸಹಿ ಮಾಡಿದ ನಾವು ವಾರ್ಡ್ ನಂಬರ್ 29 ನಾಲಮಪುರ ಕಾಲೋನಿ ಮತ್ತು ಟೀಚರ್ಸ್ ಕಾಲೋನಿ ನಿವಾಸಿಗಳ ರಾಯಚೂರು ನಗರದ ಅರುಣಾಪುರ ಕಾಲೋನಿಯಿಂದ ಟೀಚರ್ಸ್ ಕಾಲೋನಿ ಹೋಗುವ 60 ಫೀಟ್ ಅಗಲದ ರಸ್ತೆ ಇರುತ್ತದೆ. ಆದರೆ ಇದುವರೆಗೆ ಯಾವುದೇ ಸೌಕರ್ಯ ಇರುವುದಿಲ್ಲ. ನಾವು ವಾರ್ಡ್ ನಂಬರ್ 29 ನಗರಸಭೆ ಚುನಾಯಿತ ಸಮಿತಿಗೆ ಅನೇಕ ಸಲ ಭೇಟಿಯಾಗಿ ಮೌಖಿಕವಾಗಿ ಮುಖ್ಯ ರಸ್ತೆಯ ಡಾಂಬರೀಕರಣ ಹಾಗೂ ಚರಂಡಿ ಕಾಮಗಾರಿ ಮತ್ತು ದಾರಿ ದೀಪಗಳ ವ್ಯವಸ್ಥೆ ಮಾಡಿಕೊಡುವ ಬಗ್ಗೆ ಹಲವಾರು ಸಲ ವಿನಂತಿಸಿಕೊಂಡರೆ ಯಾವುದೇ ಪ್ರಯೋಜನವಾಗಲಿಲ್ಲ. ಮಳೆಗಾಲದಲ್ಲಿ ವೃದ್ಧರಿಗೆ ಶಾಲಾ ಮಕ್ಕಳಿಗೆ ತಿರುಗಾಡಲು ಆಗುವುದಿಲ್ಲ. ಕಾರಣ ಮಾನ್ಯ ರೋಡ್ ನಮ್ಮ ಮನೆಗಳನ್ನು ಪರಿಗಣಿಸಿ ರಸ್ತೆಯ ಡಾಂಬರೀಕರಣ ಚರಂಡಿ ವ್ಯವಸ್ಥೆ ಮತ್ತು ದಾರಿ ದೀಪಗಳ ವ್ಯವಸ್ಥೆ ಮಾಡಿಕೊಡುವುದನ್ನು ಈ ಸಂದರ್ಭದಲ್ಲಿ ಬಡಾವಣೆ ನಿವಾಸಿಗಳಾದ ಚಾಂದ್ ಪಾಷಾ, ಅಕ್ಸರ್ ಅಲಿ, ಅಕ್ಬರ್ ಹುಸೇನ್, ಇಮಾಮ್ ಹುಸೇನ್, ಎಂಡಿ ಮಹಬೂಬ್, ಕಾಸಿಂ ಸಾಬ್, ಜಿಲಾನೆ, ಜಂಬಣ್ಣ, ಗೋಪಾಲ, ವೆಂಕಟೇಶ್, ಬುಡ್ಡಮ್ಮ, ಪಾರ್ವತಿ, ಹನೀಫ್, ಹುಸೇನಪ್ಪ, ಹಾಜಿ ಇಬ್ರಾಹಿಂ, ಫರೀದಾ ಅಜೀಜಾ ಬೇಗಂ, ಅಬ್ದುಲ್ಲಾ ಸೇರಿದಂತೆ ಅನೇಕರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಫಾಗು ಹಳಕಟ್ಟಿ ಜಯಂತಿ ಸಾಹಿತ್ಯ ಕ್ಷೇತ್ರಕ್ಕೆ ಹಳಕಟ್ಟಿಯವರ ಕೊಡುಗೆ ಅಪಾರ. ಎಎಸ್ಪಿ ಶಿವಕುಮಾರ್. ನೀರು ಪರೀಕ್ಷೆ ಕಿಟ್ ವಿತರಣೆ. ಗ್ರಾಮೀಣ ಪ್ರದೇಶಗಳಲ್ಲಿ ಕಡ್ಡಾಯವಾಗಿ ನೀರು ಪರೀಕ್ಷಿಸಿ. ರಾಹುಲ್ ತುಕಾರಾಂ ಪಾಂಡ್ವೆ. ಐಟಿ ಭೂಮಿ ಕಳೆದು ಸಂತ್ರಸ್ತರಿಗೆ ಪರ್ಯಾಯ ಭೂಮಿ ನೀಡಲು ಆಗ್ರಹಿಸಿ ಪ್ರತಿಭಟನೆ. ಖಾಸಗಿ ಪದವಿ ಪೂರ್ವ ಕಾಲೇಜುಗಳಲ್ಲಿ ಅಕ್ರಮ ಶುಲ್ಕ ವಸೂಲಿ ತಡೆಗೆ ಒತ್ತಾಯಿಸಿ ಮನವಿ. ವಾರ್ಡ್ 31ರಲ್ಲಿ ರಸ್ತೆ ನಿರ್ಮಾಣ ಸ್ಥಗಿತಗೊಳಿಸಿ ಬಾಕಿ ಕಾಮಗಾರಿ ಪೂರ್ಣಗೊಳಿಸಲು ಆಗ್ರಹಿಸಿ ಸ್ವಾಭಿಮಾನಿ ರಕ್ಷಣಾ ವೇದಿಕೆ ಮನವಿ. ಅಲ್ಲಮಪ್ರಭು ಟೀಚರ್ಸ್ ಕಾಲೋನಿಗೆ ಮೂಲಭೂತ ಸೌಕರ್ಯ ಒದಗಿಸಲು ನಿವಾಸಿಗಳ ಒತ್ತಾಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ.